ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾವ್ಯಾವ ಗಿಡ ಇದೆ ಮತ್ತು ಎಷ್ಟು ಕಲರ್ ದಾಸವಾಳ ಇದೆ ಅಂತಲೂ ಸಹ ನೋಡೋಣ. ನೋಡಿ, ಇನ್ನು ಇದು ತುಂಬ ರೇರ್ ಕಲರು, ತುಂಬ ಚೆನ್ನಾಗಿದೆ ಇದು ಕಲರು. ಇದು ಅಂದರೆ ಸ್ವಲ್ಪನೇ ಗಿಡಗಳಿರೋದು. ಇದು ಈ ಥರ ಹೂ ಬಿಟ್ಟಾಗ ನಾನು ವಿಡಿಯೋ ಹಾಕೋಕ್ಕಾಗೋದು. ಯಾಕೆ ಅಂದರೆ ಬೇರೆ ಕಲರ್ ಆದರೆ ಸುಮ್ಮನೆ ನೀವು ನನ್ನ ಬೈಕೋಬಾರ್ದಲ್ಲ. ಹಾಗಾಗಿ ನಾನು ಹೂ ಬಿಟ್ಟ ಮೇಲೇ ಅದು ವಿಡಿಯೋ ಹಾಕೋದು. ಬೆಳಗ್ಗೆ ಟೈಮು ಜಾನಿ ಕಟ್ಟೋಕ್ಕೆ ಅಂತ ನಾನು ಟೆರಸಿಗೆ ಹೋಗ್ತೀನಲ್ಲ, ಆವಾಗ ಒಂದು ರೌಂಡ್ ಬರ್ತೀನಿ. ಜಾನಿ ಕಟ್ಬಿಟ್ಟು ಒಂದು ರೌಂಡ್ ಬರ್ತೀನಿ. ಯಾವುದಾದ್ರೂ ಹೊಸ ಹೂ ಅರಳಿದೆಯಾ ಅಂತ ನೋಡಿಕೊಂಡು ಒಂದು ರೌಂಡ್ ಬರ್ತೀನಿ. ಆವಾಗ ನನ್ನ ಕಣ್ಣಿಗೆ ಬಿದ್ದಿದೆ ಇದು. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ಇದನ್ನು ತುಂಬ ಜನ ಕೇಳ್ತಾ ಇದ್ರಿ. ಈ ಗಿಡ ಇಲ್ಲ, ಇದು ಒಂದೇ ಇದ್ದಿದ್ದು, ಒಂದು ಅದು ಸೇಲ್ ಆಯಿತು. ಹಳದಿನಲ್ಲೇ ನೋಡಿ ಎಷ್ಟೊಂದು ವೆರೈಟಿ ಇರುತ್ತೆ. ಒಂದೇ ಕಲ್ಲರು ಆದರೂ ತುಂಬಾ ವೆರೈಟಿಗಳಿರುತ್ತೆ. ಅಂದರೆ ಹಳದಿನಲ್ಲೇ ಅಂತ ಅಲ್ಲ, ಒಂದು ಕಲ್ಲರಲ್ಲೇ ತುಂಬಾ ವೆರೈಟಿಗಳಿರುತ್ತೆ. ಇನ್ನು ಇದೊಂದು ಹೂವು ಅರಳೋದಕ್ಕೆ ನಾನು ತುಂಬಾ ವೆಯ್ಟ್ ಮಾಡ್ತಾ ಇದ್ದೆ. ಇದು ಜಾನಿ ಕಟ್ಟಕ್ಕೆ ಹೋದಾಗ ಅರಳಿರಲಿಲ್ಲ. ನಾನು ಆಮೇಲೆ ಕಸ ಎಲ್ಲ ಗುಡಿಸಿ ಗಾರ್ಡನ್ನಲ್ಲಿ ಗಿಡಗಳಿಗೆ ನೀರು ಹಾಕಾದ್ಮೇಲೆ ಇದು ಅರಳಿತು. ಅದು ನಾನು ಎಷ್ಟೊತ್ತಿಗೆ ಅರಳುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ತುಂಬಾ ಖುಷಿ ಆಯಿತು ನನಗಂತೂ. ಈ ಹೂವು ನೋಡಿ ತುಂಬಾ ಖುಷಿ ಆಯಿತು. ಈ ಗಿಡಗಳು ಅಷ್ಟೇ ಸ್ವಲ್ಪನೇ ಇರೋದು. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಂಬಿಡಿ, ಯಾರಿಗೂ ಸಿಗುತ್ತೋ ಗೊತ್ತಿಲ್ಲ. ಈ ಥರ ಒಳ್ಳೊಳ್ಳೆ ಕಲೆಕ್ಷನ್ ಎಲ್ಲ ನಿಮಗೆ ಕೊಡಬೇಕು ಅಂತ ನಾನು ಬೇರೆ ಊರುಗಳಿಗೆಲ್ಲ ಹೋಗಿ ಹುಡುಕಿ ತೊಗೊಂಬರ್ತೀನಿ. ಆದರೂ ಒಂದು ಲೈಕ್ ಇರೋದಿಲ್ಲ, ಒಂದು ಸಬ್ಸ್ಕ್ರೈಬರ್ ಇರೋದಿಲ್ಲ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಿದ್ದೀರಾ. ಆದರೂ ಒಂದೊಂದು ಸರಿ ತುಂಬಾ ಬೇಜಾರಾಗುತ್ತೆ. ವಿಡಿಯೋನ ನೀವು ಪೂರ್ತಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ನಾನು ಯಾವ್ಯಾವ ಕಲರ್ ಗಿಡಗಳನ್ನ ಹಾಕಿದ್ದೀನಿ ಅಂತ. ನೋಡಿ, ಇನ್ನು ಇದು ಗುಲಾಬಿ ಕಲರು ತುಂಬಾ ಚೆನ್ನಾಗಿದೆ. ಇವು ಕಲರ್ಗಳಂತೂ ರೆಡ್ಡು ಮತ್ತು ಪಿಂಕು, ಇನ್ನು ತಾವರೆ ಹೂವಿನ ಕಲರು, ಈ ಥರ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಗುಲಾಬಿ ಕಲರಲ್ಲಿ. ಅಂದರೆ ತುಂಬಾ ಖುಷಿಯಾಗುತ್ತೆ ಈ ಥರ ಎಲ್ಲ ಕಲರು ಸಿಕ್ಕಿದಾಗ. ನೋಡಿ, ಇದು ತಾವರೆ ಹೂವಿನ ಕಲರು. ಹೆಚ್ಚಾಗಿ ಈ ಕಲರು ಸಿಗೋದೇ ಇಲ್ಲ, ತುಂಬ ರೇರು ಅದು ಸಿಗಬೇಕು ಅಂದರೆ. ಇನ್ನು ನೋಡಿ, ಇದೇ ಒಂದು ಕಲರು ದಾಸವಾಳ. ಇದು ಇವತ್ತು ಅರಳಿರೋ ಹೂವು. ಅಂದರೆ ಇವತ್ತು ಎಷ್ಟು ಕಲರ್ ಅರಳಿದೆಯೋ ಅಷ್ಟು ಕಲರು ಹಾಕಿದ್ದೀನಿ. ಇನ್ನು ಇದು ತುಂಬ ರೇರ್ ಕಲರ್. ಇದು ಅಷ್ಟೇ, ಇವತ್ತು ಒಂದೇ ಗಿಡದಲ್ಲಿ 2 ಹೂವು ಅರಳಿದೆ. ಅಂದರೆ ಅದು ಎಲೆಗೆ ಒಂದೊಂದು ಮೊಗ್ಗಿರುತ್ತೆ. ಇನ್ನು ಇದು ಡಬಲ್ ಪೇಟಲು, ಅಂದರೆ ತುಂಬ ದೊಡ್ಡ ಸೈಜಾಗೆಲ್ಲ ಹೂ ಬರುತ್ತಲ್ಲ ಆ ಥರದ್ದು ಇದು. ಅಂದರೆ ಒಂದು ಬಗಸೆ ಅಷ್ಟಾಗಲ ಹೂ ಬಿಡುತ್ತೆ ಇದು. ನನ್ನ ಹತ್ರ ಹೆಚ್ಚು ಗಿಡಗಳು ಇರೋದಿಲ್ಲ. ಅದು ಸ್ಟಾಕ್ ಬಂದಂಗೆ ಎಲ್ಲ ಖಾಲಿ ಆಗ್ತಾ ಇರುತ್ತೆ. ಇವುದ್ರಲ್ಲೂ ಅಷ್ಟೇ ಎಲ್ಲ ಒಂದೊಂದೇ ಗಿಡ ಇರೋದು ಇವಾಗ. ಇನ್ನು ಇದು ಗಾರ್ಡನಿಯಾ. ಈ ಗಾರ್ಡನಿಯಾ ಅಂತೂ ತುಂಬಾ ಸ್ಮೆಲ್ ಇರುತ್ತೆ. ಇದು ಶ್ರೀಗಂಧದ ಥರ ಪರಿಮಳ ಬರುತ್ತಲ್ಲ ಆ ಥರ ಇರುತ್ತೆ. ಈ ಗಾರ್ಡನಿಯಾ ವರ್ಷ ಇಡೀ ಹೂ ಬಿಡುತ್ತೆ. ನಿಮಗೆ ಬೇರೆ ಗಿಡಗಳ ಥರ ಇದಕ್ಕೆ ಸೀಸನಲ್ಲಿ ಮಾತ್ರ ಹೂ ಬಿಡುತ್ತೆ ಅನ್ನೋ ಥರ ಏನೂ ಇಲ್ಲ. ವರ್ಷ ಇಡೀ ಹೂ ಇದ್ದೇ ಇರುತ್ತೆ ಈ ಗಿಡದಲ್ಲಿ. ಅದರಲ್ಲೂ ಇದು ಗುಲಾಬಿ ಹೂ ಥರನೇ ಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು. ಸ್ಮೆಲ್ಲಂತೂ ದೇವ್ರ ಮನೆ ಫುಲ್ಲು ಘಮ ಅಂತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಸ್ಮೆಲ್ಲು. ಇನ್ನು ಇದೊಂಥರ ಕಲರು, ತುಂಬ ಚೆನ್ನಾಗಿದೆ ಕಲರ್ಗಳು. ಇನ್ನು ಇದು ಕನಕಾಂಬರ ಕಲರು, ಡಬಲ್ ಪೇಟಲು. ಡಬಲ್ ಪೇಟಲಂತೂ ಎಲ್ಲ ದೊಡ್ಡ ಸೈಜಲ್ಲೇ. ಸಿಂಗಲ್ ಪೇಟಲಲ್ಲೂ ಅಷ್ಟೇ ಒಂದೊಂದು ಅಂಗೈ ಅಷ್ಟಾಗಲ ತುಂಬ ದೊಡ್ಡ ಸೈಜಲ್ಲೆಲ್ಲ ಹೂವು ಇರ್ತವೆ. ಇನ್ನು ನೋಡಿ, ಇದೇ ಒಂಥರ ಕಲರು. ನೋಡಿ, ಈ ಸಿಂಗಲ್ ಪೇಟಲ್ ಆದ್ರೂ ಎಷ್ಟು ದೊಡ್ಡ ಸೈಜಲ್ಲಿ ಹೂವಿದೆ. ಇದು ಕಲರ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ಒಂದೇ ಗಿಡ ಇರೋದು ಅದು. ಇನ್ನು ಇದು ಒಂಥರ ಕಲರು. ಅವಾಗೆ ತೋರಿಸಿದ್ದು ಅದೇ ಒಂಥರ ಕಲರು, ಇದೇ ಒಂಥರ ಕಲರು. ಒಂದೇ ಕಲರಲ್ಲೇ ತುಂಬ ಡಿಫ್ರೆಂಟ್ ಇರುತ್ತೆ. ನೋಡಿ, ಇದೇ ಬೇರೆ, ಅವಾಗೆ ತೋರಿಸಿದ್ದು ಅದೇ ಬೇರೆ. ಈ ಥರ ಒಂದಕ್ಕಿಂತ ಒಂದು ಕಲರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಇದು ಈ ಕಲರಲ್ಲಿ ಇದು ಒಂದೇ ಇರೋದು. 2 ಇತ್ತು, ಒಂದು ಬುಕ್ ಆಗಿದೆ. ಇನ್ನೊಂದು ಈ ಕಲರಲ್ಲಿ ಇದೊಂದು ಗಿಡ ಇದೆ. ಇದು ಅಷ್ಟೇ ನೋಡಿ, ತುಂಬ ರೇರ್ ಕಲರ್ಗಳು. ನೋಡಿ, ಸುತ್ತಲೂ ಪಿಂಕ್ ಇದೆ, ಸೆಂಟ್ರಲ್ಲಿ ಒಂಥರ ವೈಟ್ ಕಲರ್ ಇದೆ. ಇನ್ನು ಇದು ಪರ್ಪಲ್ಲು, ಅಂದರೆ ಡಬಲ್ ಪೇಟಲಲ್ಲಿ ಖಾಲಿಯಾಗಿದೆ. ಇದು ಸಿಂಗಲ್ ಪೇಟಲ್ ಆದ್ರೂ ನೋಡಿ ಅದು ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಇದೇ ಒಂಥರ ಕಲರು. ಕಲ್ಲರ್ಗಳಲ್ಲಂತೂ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಡಬಲಲ್ಲಾಗಿರ್ಬೋದು, ಸಿಂಗಲಲ್ಲಾಗಿರ್ಬೋದು, ನೋಡೋಕ್ಕಂತೂ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿರುತ್ತೆ ಕಲ್ಲರ್ಗಳು. ನೋಡಿ, ಇನ್ನು ಇದೇ ಒಂಥರ ಕಲ್ಲರು, ತುಂಬ ಚೆನ್ನಾಗಿದೆ. ಅಂದರೆ ಇದು ಒಂಥರ ಪಿಂಕು ಅಲ್ಲ, ರೆಡ್ಡು ಅಲ್ಲ, ಆ ರೀತಿ ತುಂಬ ಚೆನ್ನಾಗಿದೆ ಇದು ಕಲ್ಲರ್ ಅಂತೂ. ಇದು ಅಷ್ಟೇ, ಸುತ್ತಲೂ ನೋಡಿ ಒಂಥರ ಲೈಟ್ ಪಿಂಕು, ಸೆಂಟ್ರಲ್ಲಿ ವೈಟ್ ಥರ ಇದೆ ನೋಡಿ. ಅದೇ ಅವಾಗೆ ಹೇಳ್ದಂಗೆ ಕಲರ್ಗಳಂತೂ ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟಾಗಿರುತ್ತೆ. ಅದೇ ನೋಡೋಕ್ಕೆ 2 ಕಣ್ಣು ಸಾಲಲ್ವೇನೋ ಆ ರೀತಿ ಕಲರ್ ಚೆನ್ನಾಗಿರುತ್ತೆ. ಇದು ಬಟನ್ ರೋಸು, ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಗೊಂಚಲಾಗಿ ಹೂ ಬಿಡುತ್ತೆ. ಇದೆಲ್ಲ ಎಲೆಗೆ ಒಂದೊಂದು ಹೂ ಬರುತ್ತೆ ಇದು ಬಟನ್ ರೋಸು. ಇನ್ನು ಇದು ಸುಗಂಧರಾಜ. ಇದರಲ್ಲಿ ನಿಮಗೆ ಸಿಂಗಲಲ್ಲೂ ಸಿಗುತ್ತೆ ಮತ್ತು 3 ಎಳೆನಲ್ಲೂ ಸಿಗುತ್ತೆ. ಇನ್ನು ಇದು ಕೇಸರಿ ಕಲರು, ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಕೇಸರಿ ಕಲರು. ಇನ್ನು ವೈಟು ಡಬಲ್ ಪೆಟಲಲ್ಲೂ ಕೇಳ್ತಿದ್ದೀರಾ, ಆದಷ್ಟು ಬೇಗ ಅದು ವಿಡಿಯೋ ಹಾಕ್ತೀನಿ.
ಇನ್ನು ಈ ಗಿಡ ನೋಡಿ, ಇದು ಒಂದೇ ಗಿಡ ಇರೋದು, ಇದೇ ಒಂಥರ ಕಲ್ಲರು ನೋಡಿ. ಇನ್ನು ಇದು ಒಂಥರ ಕ್ರೀಮ್ ಕಲರಲ್ಲಿ, ಅಂದರೆ ಹಳದಿನಲ್ಲೂ ಅಲ್ಲ ಕ್ರೀಮಲ್ಲೂ ಆ ಥರ ಒಂದಕ್ಕಿಂತ ಒಂದು ಕಲ್ಲರು ಡಿಫ್ರೆಂಟಾಗಿರುತ್ತೆ ನೋಡಿ. ಇನ್ನು ಹಳದಿನಲ್ಲಿ ಇದೇ ಒಂಥರ ಇರುತ್ತೆ, ಮತ್ತು ಇನ್ನೊಂದು ಥರ ಪ್ಲೈನಲ್ಲಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಕಲರ್ಗಳು. ಇದು ಡಬಲ್ ಪೇಟಲು ಪಿಂಕು ಮತ್ತು ವೈಟು ಮಿಕ್ಸ್ ಆಗಿರುತ್ತೆ. ಇದು ಈ ಥರ ಕಲರ್ಗಳೆಲ್ಲ ಸಿಗೋದು ತುಂಬ ಅಪರೂಪ. ಹಳದಿನಲ್ಲಿ ನೋಡಿ ಇದೇ ಒಂಥರ ವೆರೈಟಿ, ತುಂಬ ಚೆನ್ನಾಗಿದೆ. ಇನ್ನು ನೋಡಿ ಇದೇ ಒಂಥರ ವೆರೈಟಿ, ಇದು ಅಷ್ಟೇ ತುಂಬ ದೊಡ್ಡ ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತೆ ನೋಡಿ. ಅಲ್ಲಿ ನಾನು ಒಂದು ಕೈನಲ್ಲಿ ಇಟ್ಕೊಂಡಿದ್ದೀನಿ ನೋಡಿ, ಒಂದು ಅಂಗೈ ಅಷ್ಟಾಗಲ ಹೂ ಬರುತ್ತೆ ನೋಡಿ. ನಾನು ಅಲ್ಲಿ ಹಿಡಿದು ತೋರಿಸ್ತಾ ಇದ್ದೀನಲ್ಲ, ಇನ್ನೂ ದೊಡ್ಡ ಸೈಜಲ್ಲಿ ಹೂ ಬರುತ್ತೆ ಇದು. ಇನ್ನು ಇದೇ ಒಂಥರ ಕಲ್ಲರು ನೋಡಿ, ಅಂದರೆ ಸುತ್ತಲೂ ಪಿಂಕ್ ಥರ ಇದೆ, ಸೆಂಟ್ರಲ್ ರೆಡ್ ಥರ ಇದೆ, ತುಂಬ ಚೆನ್ನಾಗಿದ್ದಾವೆ ಕಲರ್ಗಳಂತೂ. ಇನ್ನು ರೆಡ್ಡಲ್ಲಿ ಇದೇ ಒಂಥರ ವೆರೈಟಿ, ಒಂದೇ ಕಲ್ಲರಲ್ಲಿ ಸುಮಾರು ವೆರೈಟಿಗಳಿರುತ್ತೆ. ನಾನು ಅವಾಗೇ ಒಂದು ತೋರಿಸ್ತೆ ನೋಡಿ ರೆಡ್ಡು, ಅದೇ ಬೇರೆ ವೆರೈಟಿ, ಇದೇ ಬೇರೆ ವೆರೈಟಿ. ಒಂದೊಂದು ಕಲ್ಲರಲ್ಲೇ ಎಷ್ಟು ವೆರೈಟಿಗಳಿರುತ್ತೆ ಅಂದರೆ, ಏನು ಒಂದು 20-30 ವೆರೈಟಿ ಇರುತ್ತೋ ಏನೋ ಅಂತ ನನ್ನ ಅನಿಸಿಕೆ. ಇನ್ನೂ ಹೆಚ್ಚಿಗೆ ಇರುತ್ತೋ ಏನೋ ಗೊತ್ತಿಲ್ಲ, ಅಂದರೆ ನನ್ನ ಅನಿಸಿಕೆಯಲ್ಲಿ ನಾನು ಅಷ್ಟು ಹೇಳಿದ್ದೀನಿ ಅಷ್ಟೇ ನೋಡಿ. ಇನ್ನು ಇದು ಒಂಥರ ಕಲ್ಲರು ವೈಟ್ ಥರ ಬರುತ್ತಲ್ಲ ಆ ಥರ. ಇನ್ನು ಇದಂತೂ ತುಂಬ ರೇರ್ ಈ ಥರ ಕಲ್ಲರು ದಾಸವಾಳ ಎಲ್ಲ ನಮ್ಮ ಗಾರ್ಡನ್ನಲ್ಲಿ ಹರಳಿದಾಗ ನೋಡೋಕ್ಕೆ ಅಂತೂ ತುಂಬಾ ಖುಷಿಯಾಗುತ್ತೆ. ಇನ್ನು ಇದು ಚಿಕ್ಕ ಚಿಕ್ಕದಾಗಿ ಹೂವು ಬಿಡುತ್ತೆ, ಇದರಲ್ಲೇ ತುಂಬ ದೊಡ್ಡ ಸೈಜಲ್ಲಿ ಬಿಡೋವಂಥ ಗಿಡನೂ ಇದೆ, ಈ ಥರ ಚಿಕ್ಕದಾಗಿ ಬಿಡೋದು ಇದೆ ನೋಡಿ. ಇನ್ನು ಈ ಕಲರಲ್ಲಿ ಒಂದೇ ಗಿಡ ಇರೋದು, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಹಳದಿ ಡಬಲ್ ಪೇಟಲು, ಇದು ಅಷ್ಟೇ ಜಾಸ್ತಿ ಇಲ್ಲ ಗಿಡಗಳು, ಸ್ವಲ್ಪನೇ ಇರೋದು. ಒಂದೇ ಕಲ್ಲರಲ್ಲಿ ತುಂಬಾ ವೆರೈಟಿ ಇರುತ್ತೆ. ಇನ್ನು ಇದೊಂಥರ ಕಲ್ಲರ್ ಇದೆ ನೋಡಿ, ಇದು ಅಷ್ಟೇ ತುಂಬ ಚೆನ್ನಾಗಿದೆ, ಒಂಥರ ಕಲ್ಲರು, ರೇರ್ ಕಲ್ಲರ್ಗಳು ಇವೆಲ್ಲ. ಇನ್ನು ಇದು ರೋಸ್ ಮೇರಿ, ಇದು ಅಷ್ಟೇ ಎಲ್ಲ ಖಾಲಿ ಆಯಿತು, ಇನ್ನು ಒಂದೇ ಗಿಡ ಇರೋದು, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಕೊಬ್ಬರಿ ಎಣ್ಣೆಲೆಲ್ಲ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಕೂದಲಿಗೆಲ್ಲ ಹಚ್ಚಿದ್ರೆ ತುಂಬ ಚೆನ್ನಾಗಿ ಕೂದಲೆಲ್ಲ ಬೆಳೆಯುತ್ತೆ ಈ ರೋಸ್ ಮೇರಿ. ಇನ್ನು ಇದು ಡಬಲ್ ಪೇಟಲು ಆರೆಂಜು. ಇನ್ನು ಹಣ್ಣಿನ ಗಿಡಗಳಲ್ಲಿ ಸೀಬೆ ಹಣ್ಣಿನ ಗಿಡ ಇದೆ, ಮತ್ತು ಸ್ಟಾರ್ ಫ್ರೂಟು ಒಂದೇ ಗಿಡ ಇರೋದು. ಎಲ್ಲ ಹಣ್ಣಿನ ಗಿಡಗಳಲ್ಲಿ ಒಂದೊಂದೇ ಗಿಡ ಇರೋದು, ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಅದರಲ್ಲೂ ಎಷ್ಟು ಚಿಕ್ಕ ಗಿಡದಲ್ಲೇ ನೋಡಿ ಎಷ್ಟೊಂದು ಕಾಯಿಗಳೆಲ್ಲ ಬಿಟ್ಟಿದೆ. ಈ ಥರ ನಾವು ಗಾರ್ಡನಲ್ಲಿ ಹಾಕ್ಕೊಂಡು ನಾವೇ ಬೆಳೆದು ತಿನ್ನೋದ್ರಲ್ಲಿ ಅದರಲ್ಲಿ ಸಿಗೋವಂತಹ ಖುಷಿನೇ ಬೇರೆ. ಇನ್ನು ಇದು ಸೀತಾಫಲ, ಈ ಸೀತಾಫಲದಲ್ಲೂ ಅಷ್ಟೇ ಒಂದೇ ಗಿಡ ಇರೋದು. ಮೊದಲು ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಕಾಡಿಗೆಲ್ಲ ಹೋಗ್ತಿದ್ವಿ ಈ ಥರ ಹಣ್ಣೆಲ್ಲ ಹುಡಿಕೊಂಡು. ಇವಾಗ ಅಂದರೆ ನಮಗೆ ಗಾರ್ಡನ್ನಲ್ಲೇ ಬೆಳ್ಕೊಬೋದು ನೋಡಿ, ತುಂಬಾ ಖುಷಿಯಾಗುತ್ತೆ ಈ ಥರ ಎಲ್ಲ ಇದ್ದಾಗ. ಈ ಥರ ಗಿಡಗಳನ್ನೆಲ್ಲ ನೋಡಿದಾಗ ಆವಾಗಿಂದು ನೆನಪಾಗ್ಬಿಡುತ್ತೆ. ನಾವು ಈ ಹಣ್ಣಿಗೆಲ್ಲ ಹುಡಿಕೊಂಡು ನಾವು ಕಾಡಿಗೆಲ್ಲ ಹೋಗ್ತಿದ್ವಲ್ಲ ಅಂತ ನೆನಪಾಗುತ್ತೆ. ಇನ್ನು ನೋಡಿ ಇದೇ ಒಂಥರ ಕಲ್ಲರು, ಇದು ಅಷ್ಟೇ ಜಾಸ್ತಿ ಏನಿಲ್ಲ ಗಿಡಗಳು, ಎಲ್ಲ ಖಾಲಿ ಆಗ್ತಾ ಇದೆ. ಹಾಗಾಗಿ ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಮಧುಮಾಲತಿ, ಈ ಮಧುಮಾಲತಿ ಒಂದು ಗಿಡದಲ್ಲೇ ನಿಮಗೆ 4-5 ಕಲ್ಲರು ಹೂ ಸಿಗುತ್ತೆ. ಇನ್ನು ಇದೊಂಥರ ಪಿಂಕು, ಪಿಂಕಲ್ಲೇ 3-4 ವೆರೈಟಿ ಇದೆ. ಇನ್ನು ಕರಿಬೇವಿನ ಗಿಡನೂ ಇದೆ. ಇನ್ನು ಇದೇ ಒಂಥರ ಪಿಂಕು, ನಾನು ಅವಾಗೆ ತೋರಿಸೋದ್ನಲ್ಲ ಅದೇ ಒಂಥರ ಪಿಂಕು, ಇದೇ ಒಂಥರ ಪಿಂಕು. ಒಂದು ಕಲ್ಲರಲ್ಲೇ ಸುಮಾರು ವೆರೈಟಿಗಳಿರುತ್ತೆ, ಲೈಟು ಡಾರ್ಕ್ ಈ ಥರ ಸುಮಾರು ಕಲ್ಲರು ವೆರೈಟಿನಲ್ಲಿ ಇರುತ್ತೆ. ಇನ್ನು ಇದು ದವನ, ಮುರುಘ, ಪನ್ನೀರ್ ಪತ್ರೆ ಇದೆಲ್ಲನೂ ಸಹ ಇದೆ. ಅದು ಪನ್ನೀರ್ ಪತ್ರೆ ಅದು ವಿಡಿಯೋ ಎಲ್ಲ ಮಿಸ್ ಆಗಿದೆ, ಹಂಗಾಗಿ ಪನ್ನೀರ್ ಪತ್ರೆನೂ ಇದೆ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಮುರುಘ, ಇವೆಲ್ಲ ನಿಮಗೆ ಮಾರ್ಕೆಟಲ್ಲಿ ಎಲ್ಲೂ ಸಿಗೋದಿಲ್ಲ. ನಾವು ಗಾರ್ಡನಲ್ಲಿ ಹಾಕ್ಕೊಂಡ್ರೆ ನಮಗೆ ಬೇಕಾದಾಗ ನಾವು ಅದನ್ನು ಬಳಸ್ಕೋಬಹುದು. ಇನ್ನು ಇದೇ ಒಂಥರ ಕಲ್ಲರು. ಇನ್ನು ಇದು ಬೀಟ್ರೋಟ್ ಕಲ್ಲರು, ತುಂಬ ಚೆನ್ನಾಗಿದೆ, ಇದು ಅಷ್ಟೇ ಕಲ್ಲರು. ಇನ್ನು ಇದು ಗುಲಾಬಿ ರೆಡ್ಡಲ್ಲೂ ಇದೆ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ದಾಸವಾಳ ನೋಡಿ, ಇದೇ ಒಂಥರ ಆರೆಂಜು, ಸೆಂಟ್ರಲ್ಲಿ ಒಂಥರ ಡಿಸೈನ್ ಥರ ಚೆನ್ನಾಗಿದೆ, ಇದು ಅಷ್ಟೇ. ಆವಾಗಲೇ ನಾನು ಒಂದು ತೋರಿಸ್ತೇನೆ ನೋಡಿ, ಅದು ಪ್ಲೈನಲ್ಲಿ ಆರೆಂಜು. ಇನ್ನು ಇದು ಪನ್ನೀರ್ ಗುಲಾಬಿ, ಈ ಪನ್ನೀರ್ ಗುಲಾಬಿನ ರೋಸ್ ವಾಟರ್ನಿಗೂ ಮಾಡೋಕ್ಕೂ ಸಹ ಬಳಸ್ತಾರೆ. ಇನ್ನು ಈ ಪಿಂಕು ವೈಟು ಮಿಕ್ಸ್ ಆಗಿರೋ ಅಂತಹ ದಾಸವಾಳ ಇದು ನೋಡಿ, ಒಳಗಡೆ ಎಲ್ಲ ಪಿಂಕ್ ಇರುತ್ತೆ, ಮತ್ತು ಅದು ಎಲೆ ಮೇಲೆಲ್ಲ ವೈಟ್ ಇರುತ್ತೆ. ಇನ್ನು ಇದು ಪಿಂಕು, ಈ ಪಿಂಕಲ್ಲೇ ಸುಮಾರು ವೆರೈಟಿ, ನಾನು 3 ವೆರೈಟಿ ಏನೋ ಪಿಂಕ್ ಕಲರ್ ತೋರಿಸಿದ್ದೀನಿ ನೋಡಿ, ಅದು 2 ಬೇರೆನೇ ವೆರೈಟಿ, ಇದೇ ಬೇರೆ ವೆರೈಟಿ. ಇನ್ನು ಇವು ನೋಡಿ ತುಂಬ ರೇರ್ ಕಲರ್ಗಳು ಇವೆಲ್ಲ, ಅಂದರೆ ಕೆಲವೊಂದೊಂದು ಸತಿ ನಾವಾಗಿ ಹುಡಿಕೊಂಡೋದ್ರೂ ನಮ್ಗೆ ಈ ಥರ ಕಲರ್ಗಳೆಲ್ಲ ಸಿಗೋದಿಲ್ಲ. ಆರೆಂಜಲ್ಲಿ ನೋಡಿ ಇದೇ ಒಂಥರ, ಇದು ತುಂಬ ದೊಡ್ಡ ಸೈಜಲ್ಲಿ ಬಿಡುತ್ತೆ, ಅವಾಗೆ ತೋರಿಸಿದ್ದು ಅದು ಚಿಕ್ಕ ಸೈಜಲ್ಲಿ ಬಿಡುತ್ತೆ ನೋಡಿ. ಇದೇ ಒಂಥರ ಕಲರು, ತುಂಬ ರೇರ್ ಕಲರು. ಈ ಕಲರು ನಿಮಗೆ ಎಲ್ಲಿ ಹುಡುಕಿದ್ರೂ ಸಿಗಲ್ಲ. ಇದು 2 ಗಿಡ ಇತ್ತು, ಒಂದು ಸುಜಿಯಾ ಮೇಡಮ್ ಅನ್ನೋರು ಅವ್ರು ತಗೊಂಡ್ರು, ಇನ್ನೊಂದಿದೆ. ಇನ್ನು ಇವು ಅಷ್ಟಲಕ್ಷ್ಮಿ ಗಿಡ ಮತ್ತು ಕುಬೇರ ಗಿಡ ಅಂತಾನೂ ಕರೀತಾರೆ. ಈ ಗಿಡಗಳು ಎಲ್ಲೂ ಸಿಗ್ತಾ ಇಲ್ಲ, ಇರೋಷ್ಟು ಗಿಡಗಳನ್ನ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. 50 ಗಿಡದಲ್ಲಿ ಅವು ಖಾಲಿಯಾಗಿ ಮತ್ತೆ ನಾನು ಒಂದು
30 ಗಿಡ ಸ್ಟಾಕ್ ಮಾಡಿದ್ದೆ, ಆದ್ರೂ ಅಲ್ಲಿ ಎಲ್ಲನೂ ಖಾಲಿಯಾಗಿ ಇನ್ನೂ 5 ಗಿಡ ಮಾತ್ರ ಇದೆ. ಅದು ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ, ಬೇಗ ಬುಕ್ ಮಾಡ್ಕೊಂಡವರಿಗೆ ಸಿಗುತ್ತೆ. ಇನ್ನು ಇದು ನೋಡಿ, ಇದು ದುಂಡು ಮಲ್ಲಿಗೆ ಗಿಡ. ಈ ದುಂಡು ಮಲ್ಲಿಗೆ ಗಿಡದಲ್ಲಿ ನೋಡಿ ಹೂವೆಲ್ಲ ಇದೆ, ಮೊಗ್ಗುನೂ ಸಹ ಇದೆ ನೋಡಿ. ಇನ್ನು ಹಳದಿನಲ್ಲಿ ಇದೇ ಒಂಥರ ಕಲರು, ತುಂಬ ಚೆನ್ನಾಗಿದೆ. ಕಲರ್ಗಳಂತೂ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಚೆನ್ನಾಗಿದ್ದಾವೆ. ಇನ್ನು ಇದು ಪಾರಿಜಾತ. ಈ ಪಾರಿಜಾತ ಹೂವಂತೂ ತುಂಬ ಸ್ಮೆಲ್ ಇರುತ್ತೆ. ಇದನ್ನು ದೇವಲೋಕದ ಪುಷ್ಪ ಅಂತಲೂ ಸಹ ಕರೀತಾರೆ. ಸಾಮಾನ್ಯ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಈ ಪಾರಿಜಾತ ಸ್ಮೆಲ್ ಯಾವ ರೀತಿ ಇರುತ್ತೆ ಅಂತ ನೋಡಿ. ಇನ್ನು ಇದು ಅಡೆನಿಯಮ್ ಅಷ್ಟೇ, ತುಂಬ ಚೆನ್ನಾಗಿದೆ. ಕಲರು ಡಬಲ್ ಕಲರು, ಡಬಲ್ ಪೇಟಲು. ಈ ಥರ ಗಿಡಗಳನ್ನೆಲ್ಲ ನಾವು ಗಾರ್ಡನಲ್ಲಿ ಹಾಕೊಂಡಾಗ ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಗಾರ್ಡನ್ ಅಂದನೂ ಹೆಚ್ಚಿಸುತ್ತೆ. ಈ ಅಡೆನಿಯಮ್ ಹೂವು 1 ವಾರ 15 ದಿನ ಆದ್ರೂ ಬಾಡೋದೇ ಇಲ್ಲ, ಅದೇ ರೀತಿ ಇರುತ್ತೆ ಗಿಡದಲ್ಲಿ. ಹೂವು ಅರಳಿದಾಗ ನಾನು 15 ದಿನದವರೆಗೂ ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೀನಿ, ಆದ್ರೂ ಅದು ಫ್ರೆಶ್ ಆಗಿರುತ್ತೆ, ಇನ್ನೂ ಗಿಡದಲ್ಲಿ ಒಣಗೋದೇ ಇಲ್ಲ ಅದು. ಇನ್ನು ಇದು ಬಟನ್ ರೋಸು. ಇದು ವೈಟಲ್ಲಿ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಇದು ಗೊಂಚಲು ಅಲ್ಲಿ ನೋಡ್ತಾ ಇರ್ಬೋದು ನೀವು, ನೋಡಿ ಎಷ್ಟು ಗೊಂಚಲಾಗಿ ಹೂ ಬಿಟ್ಟಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.